ವಂದನೆಗಳು ವಂದನೆಗಳು ಸರ್ವಲೋಕಹಿತೋಪದೇಶಿ ನಿನಗೆ ನಾಶಪಡಿಸುವುದು ನಿನ್ನೀ ದೀಕ್ಷೆಯು ಜನರ ಸಂತಾಪವನು ಆ ಪರಮೇಶ್ವರ ಸಂಬಂಧಿಯಾಗಿ ಇರಲಿದುವೆ ಸ್ವಯಂ ಬುದ್ಧನೇ ನಿಶ್ಚಯಿಸಿ ನೀನು ಚಂಚಲವು ಅಭೋಗ್ಯವೂ ಆದುದೆಂದ್ವಾ ಆ ಎಲ್ಲ ರಾಜಭೋಗವು ಸ್ವೀಕರಿಸಿದೆ ಇಂತು ದೀಕ್ಷೆಯನು ನಡೆದೆ ನೀನು ಶಾಶ್ವತ ಮಾರ್ಗದಲ್ಲಿ ಅರಿತು ಸ್ವಪ್ನ ಕ್ಷಣಿಕವೆಂದು ಸಮಸ್ತ ಐಸಿರಿ ಆಯುಷ್ಯಗಳೆಲ್ಲವೂ ಆಶ್ರಯಿಸಿ ಪರಿಗ್ರಹರಹಿತ ಚಾರಿತ್ರವನು ನಾಶಗೊಳಿಸಿದ್ದರೂ ನೀನು ಸುಖದ ಸಂಬಂಧವನು ಹೇಳುವರ ಜ್ಞಾನಿಗಳು ನೆಲೆಸಿಹೆಯೆಂದೋ ನೀನಾ ಸುಖ ಶಾಂತಿ ಸಾಗರದಲೆಂದು ಜಯಿಸುವೆ ನೀನು ಮತಿಶ್ರುತ ಅವಧಿಜ್ಞಾನಗಳ ಬಲದಿಂದ ರತ್ನತ್ರಯ ಶಕ್ತಿಯಿಂದ ಆ ಜ್ಞಾನಾವರಣ ಇತ್ಯಾದಿ ಕರ್ಮರೂಪಿ ಶತ್ರು ಸೈನ್ಯವನು ನಾಶಗೊಳಿಸುವುದು ಭಕ್ತರ ಭವವನ್ನು ಈ ನಿನ್ನ ಜ್ಞಾನ ವೈರಾಗ್ಯ ಸಂಪದವು ಪ್ರಜ್ವಲಿಸುವುದು ನಿನ್ನಲ್ಲಿ ಜ್ಞಾನ ಕಾಂತಿಯೋ ಆ ಸೂರ್ಯ ಪ್ರಭೆಯೊಳೋ ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಬಹಳ ಸೋಪಾನ 17ರಲ್ಲಿ ಅತ್ಯಂತ ಮನೋಜ್ಞವಾಗಿ ಮಹಾಕವಿಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ದೀಕ್ಷೆಯನ್ನು ಕೊಡ್ತಕ್ಕಂಥ ದೀಕ್ಷಿತನಾದಂಥ ಮಹಾವೀರನ ಬಗ್ಗೆ ಇಲ್ಲಿ ಕಾವ್ಯವನ್ನು ರಚಿಸಿರ್ತಕ್ಕಂಥದ್ದು ಮುಖ್ಯ. ಇಲ್ಲಿ ದೇವತೆಗಳು ಜನರು ಎಲ್ಲ ದೀಕ್ಷಿತನಾದಂತಹ ವರ್ಧಮಾನನಿಗೆ ಹೇಳ್ತೇವೆ ವಂದನೆಗಳು. ನೀನು ಸರ್ವಲೋಕದ ಹಿತೋಪದೇಶಿಯಾಗಿದೆಯೇ, ನಿನಗೆ ವಂದನೆಗಳು. ನಿನ್ನ ದೀಕ್ಷೆಯಿಂದ ಜನರ ಸಂತಾಪಹರಣವಾಗಿದೆ. ನೋಡಿ, ಗುರು ಮುನಿಗಳು, ಆರಿಕೆಯರು, ಭಟ್ಟಾರಕರು ಅವರು ದೀಕ್ಷೆಯನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡುವುದು ಲೋಕ ಕಲ್ಯಾಣಕ್ಕಾಗಿ. ಆ ರೀತಿ ಲೋಕವೇ ಕಲ್ಯಾಣ ಆಗುತ್ತೆ. ಆದರೆ ನೀನು ಸ್ವಯಂ ಬುದ್ಧ ಇದೆಯಾ? ನೀನು ಈ ಜೀವನ ಚಂಚಲವಾದಂಥದ್ದು. ಇದು ಭೋಗ್ಯ ಅಲ್ಲ, ಅದು ಅಭೋಗ್ಯ. ಅದು ಆದ್ದರಿಂದ ನೀನು ಎಲ್ಲ ರಾಜಭೋಗವನ್ನು ನೀನು ಸ್ವೀಕರಿಸಿ ಅದನ್ನೆಲ್ಲ ತ್ಯಾಗ ಮಾಡಿ ದೀಕ್ಷೆಯನ್ನು ಪಡ್ಕೊಂಡಿದೆಯೇ. ನಾವಿರುವುದು ಕ್ಷಣಿಕ ಮಾರ್ಗ, ನೀನು ಶಾಶ್ವತ ಮಾರ್ಗದಲ್ಲಿದೆಯೇ. ಆದ್ದರಿಂದ ಈ ಸಂಸಾರ ಎನ್ನುವ ಆ ಕ್ಷಣಿಕ ಸ್ವಪ್ನವನ್ನು, ಆಯುಷ್ಯವನ್ನು ಎಲ್ಲವನ್ನು ಕೂಡ ಧಿಕ್ಕರಿಸಿ ನೀನು ಪರಿಗ್ರಹಕ್ಕೆ ಬದ್ಧನಾಗಿರ್ತಕ್ಕಂಥ ನೀನು ಸುಖದ ಸಂಬಂಧವನ್ನು ಮಾಡ್ತಾ ಇದೆಯೇ. ಆದ್ದರಿಂದ ನೀನು ಜಯಿಸ್ತೀಯ, ನಿನ್ನ ವಿಜೇತನಾಗ್ತೀಯ. ನಿನಗೆ ಮತಿ ಶ್ರುತ ಅವಧಿಜ್ಞಾನಗಳು ಜನ್ಮತಃ ಬಂದಿದೆ. ರತ್ನತ್ರಯ ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯದ ದರ್ಶನದಿಂದ ನೀನು ದರ್ಶನಾವರಣೀಯ, ಜ್ಞಾನಾವರಣೀಯ ಅವೆಲ್ಲ ಕರ್ಮರೂಪಿ ಶತ್ರು ಸೈನ್ಯವನ್ನು ನೀನು ದೂರ ಮಾಡಿ ನೀನು ಭಕ್ತರ ಭವವನ್ನು ಅಂದರೆ ಭಕ್ತರ ಜನ್ಮವನ್ನು ನೀನು ಉದ್ಧಾರ ಮಾಡಲಿಕ್ಕೆ ಬಂದಿದೆಯೇ. ಅದು ನಿನ್ನಲ್ಲಿ ಜ್ಞಾನಕಾಂತಿ ಅದು ಇದೆ. ಆ ಸೂರ್ಯಪ್ರಭೆಯಲ್ಲಿ ಆ ಜ್ಞಾನಕಾಂತಿ ಇದೆ ಅಂಥೇಳಿ ಆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ದೇವಾದಿ ದೇವತೆಗಳು. ಹಬ್ಬ ಎಂತಹ ಮನೋಜ್ಞವಾದದ್ದು. ನಮಸ್ಕಾರ.